ನಾನು ಬಿಟ್ಕಾಯಿನಲ್ಲಿ ಯಾವ ರೀತಿ $283 ಪ್ರಾಫಿಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋಲಿ ಅನಾಲಿಸಿಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ಬ್ಲೂ ಕಲರ್ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಇದು ನಂದು ಎಂಟ್ರಿ ಆಗಿತ್ತು ಈ ಲೆವೆಲ್ಸ್ ಹತ್ರ. ಸೊ ಇಲ್ಲಿ ರೆಡ್ ಕಲರ್ ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಇದು ನಂದು ಟಾರ್ಗೆಟ್ ಆಗಿತ್ತು ಸಮ್ವೇರ್ ಅರೌಂಡ್ ಈ ಕ್ಯಾಂಡಲ್ದು ಹೈ ಹತ್ರ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ ನಂದು ಟಾರ್ಗೆಟ್ ಹಿಟ್ ಆಗಿದೆ. ಅರ್ಥ ಆಯ್ತಾ? ಸೊ ನೌ ಲೆಟ್ ಅಸ್ ಟಾಕ್ ಅಬೌಟ್ ದ ರೀಸನ್, ಏನಕ್ಕೆ ನಾನು ಈ ಲೆವೆಲ್ಸಲ್ಲಿ ಟ್ರೇಡ್ ಮಾಡಿದೆ ಅನ್ನೋದ. ಓಕೆನಾ? ಸೊ ಲೆಟ್ ಅಸ್ ಮೂವ್ ಆನ್ ಟು 1 hour ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 1 hour ಟೈಮ್ ಫ್ರೇಮಲ್ಲಿ ನೀವೇನು ನೋಡ್ಬೋದು ಅಂದರೆ, ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನ್ ಕಾಣ್ತಿದೆಯಲ್ಲ, ಈ ಝೋನ್ ನೋಡಿ ರೆಸಿಸ್ಟೆನ್ಸ್ ಝೋನ್. ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಸಿಕ್ಸ್ ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿತ್ತು. ಓಕೆನಾ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಟೈಮ್ಸು ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿತ್ತು. ಓಕೆನಾ? ನೆಕ್ಸ್ಟು ಇನ್ನೊಂದು ಕನ್ಫರ್ಮೇಷನ್ ಏನಪ್ಪ ಅಂದರೆ ರೆಸಿಸ್ಟೆನ್ಸ್ ವೀಕ್ ಆಗಿತ್ತು. ಏನಕ್ಕೆ ಅಂದರೆ 6 ಟೈಮ್ಸ್ ರೆಸಿಸ್ಟೆನ್ಸ್ ಟೆಸ್ಟ್ ಆಗೋಗಿತ್ತು. ಹಾಗೆಯೇ ಇಲ್ಲಿ ನೋಡ್ಬೋದು, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಇದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು, ಇದು ಪ್ಯಾಟರ್ನ್ ಟೆಕ್ಸ್ಟ್ ಬುಕ್ ಪ್ಯಾಟರ್ನ್ ಇದು ಫಾರ್ಮೇಷನ್ ಆಗಿ ಪ್ರೈಸು ಎಕ್ಸಾಕ್ಟ್ ಆಗಿ ಇದ್ರದ್ದು ನೆಕ್ಲೈನ್ ಹತ್ರ ಇತ್ತು. ಆಯಿತಾ? ರೀಸನ್ ನಂಬರ್ 1 ಏನಪ್ಪ ಅಂದರೆ ರೆಸಿಸ್ಟೆನ್ಸ್ ವೀಕ್ ಆಗಿತ್ತು. ರೀಸನ್ ನಂಬರ್ 2 ಏನಪ್ಪ ಅಂದರೆ, ನೋಡಿ ಈ ಪಾಯಿಂಟಲ್ಲಿ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆರ್ ರೆಸಿಸ್ಟೆನ್ಸ್ ಎರಡು ಕನ್ಫರ್ಮೇಷನ್. ಇಲ್ಲಿ ಈ ಕ್ಯಾಂಡಲ್ದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ತು. ಓಕೆನಾ? ಇದು ರೀಸನ್ ನಂಬರ್ 3. ಲೆಟ್ ಅಸ್ ಮೂವ್ ಆನ್ ಟು 15 minute. ಸೊ 15 minute ಟೈಮ್ ಫ್ರೇಮಲ್ಲಿ ನೀವೇನು ನೋಡ್ಬೋದು ಅಂದರೆ, ನೋಡಿ ಪ್ರೈಸು ಈ ಲೆವೆಲ್ಸ್ ಹತ್ರ ಬ್ರೇಕ್ಔಟ್ ಕೊಡ್ತು. ಓಕೆನಾ? ಬ್ರೇಕ್ಔಟ್ ಕೊಟ್ಟು ವಾಪಸ್ ಸೇಮ್ ಅದೇ ಲೆವೆಲ್ಸ್ನ ರೀಟೆಸ್ಟ್ ಮಾಡ್ತು. ಅರ್ಥ ಆಯ್ತಾ? ರೀಟೆಸ್ಟ್ ಮಾಡಿದ ನೆಕ್ಸ್ಟು ಇಲ್ಲಿ ನೀವು ಈ ಕ್ಯಾಂಡಲ್ಸ್, ಈ ರೆಡ್ ಕಲರ್ ಕ್ಯಾಂಡಲ್ ಹಾಗೆಯೇ ಈ ಗ್ರೀನ್ ಕಲರ್ ಕ್ಯಾಂಡಲ್ದು ವಿಕ್ ಕಾಣ್ತಿದೆ ನೋಡಿ. ಈ ವಿಕ್ಸ್ ಇದೆಯಲ್ಲ, ಇದು ಕ್ಲಿಯರ್ಲಿ ಇಲ್ಲಿಂದ ಬಯರ್ಸ್ ಪ್ರೈಸ್ನ ಪುಷ್ ಮಾಡಿದ್ದಾರೆ ಮೇಲ್ಗಡೆಗೆ. ಓಕೆ, ಇದು ರೀಸನ್ ಇದು. ಅರ್ಥ ಆಯ್ತಾ? ಈ ವಿಕ್ಗಳಿಂದನೇ ನೋಡ್ಬೋದು ಇಲ್ಲಿ ಬಯರ್ಸ್ ಎಂಟರ್ ಆಗಿದ್ದಾರೆ ಅಂತ. ಅರ್ಥ ಆಯ್ತಾ? ದಿಸ್ ವಾಸ್ ಆಲ್ಸೋ ಅ ರೀಸನ್ ಫಾರ್ ಮೀ ಟು ಲುಕ್ ಫಾರ್ ಬೈಯಿಂಗ್. ಓಕೆ, ಇನ್ನೊಂದು ಮೇನ್ ರೀಸನ್ ಏನಪ್ಪ ಅಂದರೆ, ನನ್ನ ಫೇವ್ರೆಟ್ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಓಕೆನಾ? ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಓಕೆನಾ? ಸೊ ನಾನೇನು ಮಾಡಿದೆ, ಪ್ರೈಸು ಇಲ್ಲಿ ಈ ಇನ್ಸೈಡ್ ಕ್ಯಾಂಡಲ್ದು ಹೈ ಬ್ರೇಕ್ ಆಗ್ತಿದ್ದಂಗೆ ಬೈಯಿಂಗ್ ಮಾಡಿದೆ. ಅರ್ಥ ಆಯ್ತಾ? ಇಲ್ಲಿ ಬ್ಲೂ ಕಲರ್ದು ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಸೊ ಈ ಲೆವೆಲ್ಸಲ್ಲಿ ಅಂದರೆ ಈ ಕ್ಯಾಂಡಲಲ್ಲಿ ನಾನು ಎಂಟರ್ ಆಗಿದ್ದು. ಅರ್ಥ ಆಯ್ತಾ? ಸ್ಟಾಪ್ ಲಾಸ್ನ ಈ ಕ್ಯಾಂಡಲ್ ಲೋ ಅಲ್ಲಿಟ್ಟೆ, ಟಾರ್ಗೆಟ್ ಬಂದು ಈ ಕ್ಯಾಂಡಲ್ದು ಹೈ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಈ ರೆಡ್ ಕಲರ್ದು ಆರೋ ಮಾರ್ಕ್ ಕಾಣ್ತಿದೆಯಲ್ಲ, ಸೊ ನೋಡಿ ಈ ಕ್ಯಾಂಡಲ್ ನಂದು ಟಾರ್ಗೆಟ್ನ ಹಿಟ್ ಮಾಡಿದೆ. ಅರ್ಥ ಆಯ್ತಾ? ಸೊ ಸಮ್ವೇರ್ ಅರೌಂಡ್ ಈ ಟ್ರೇಡಲ್ಲಿ ನಾನು $283 ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ? ಲಾಸ್ಟ್ ವಿಡಿಯೋಲಿ ಅರೌಂಡ್ $5,000 ಪ್ರಾಫಿಟ್ ಮಾಡಿದೆ. ಸೊ ಈ ವಿಡಿಯೋಲಿ $283 ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ? ಓಕೆ ಗೈಸ್, ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.